ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಗ್ರರಿಗೆ ನೆರವು ನೀಡುತ್ತಾ ಇದ್ದ ಇಬ್ಬರು ಸ್ಥಳೀಯರನ್ನ ಬಂಧಿಸಿದ್ದಾರೆ. ಇಬ್ಬರು ಸ್ಥಳೀಯರನ್ನ ಸೇನೆ ಬಂಧನ ಮಾಡಿದೆ. ಜೊತೆಗೆ ಅಲ್ಲಿರ್ತಕ್ಕಂಥ ನೆರವು ನೀಡುತ್ತಾ ಇದ್ದ ಉಗ್ರರಿಗೆ ಸ್ಥಳೀಯರು ನೆರವು ನೀಡುತ್ತಾ ಇದ್ರು. ಅಂತವರನ್ನ ಹುಡುಕಿ ಅರೆಸ್ಟ್ ಮಾಡಿದ್ದಾರೆ. ಉಗ್ರರಿಗೆ ನೆರವು ನೀಡುತ್ತಾ ಇದ್ದ ಇಬ್ಬರು ಸ್ಥಳೀಯರ ಬಂಧನವಾಗಿದೆ. ಕುಲ್ಗಾಮ್ನಲ್ಲಿ ಇಬ್ಬರನ್ನ ಬಂಧಿಸಿದ ಭಾರತೀಯ ಸೇನೆ. ಬಂಧಿತರಿಂದ 2 ಪಿಸ್ತೂಲ್ ಸೇರಿದಂತೆ ಮದ್ದುಗುಂಡುಗಳನ್ನು ಕೂಡ ಜಪ್ತಿ ಮಾಡಿದ್ದಾರೆ. ಅವರ ಹತ್ರ ಗನ್ ಇತ್ತು, ಜೊತೆಗೆ ಮದ್ದುಗುಂಡುಗಳಿತ್ತು. ಎಲ್ಲವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಇಲ್ಲೇ ಗೊತ್ತಾಗುತ್ತೆ ಇವರು ಯಾವ ರೀತಿಯ ಅಲ್ಲಿ ಜೀವಿಸ್ತಾ ಇದ್ರು, ಯಾವ ರೀತಿಯಾಗಿ ಉಗ್ರರಿಗೆ ನೆರವು ನೀಡುತ್ತಾ ಇದ್ರು. ಸಾಮಾನ್ಯ ಪ್ರಜೆಗಳಾಗಿದ್ರೆ ಇವರ ಹತ್ರ ಯಾಕೆ ಇಂತಹ ವಸ್ತುಗಳೆಲ್ಲ ಕೂಡ ಇರ್ತಾ ಇತ್ತು. ಉಗ್ರರಿಗೆ ನೆರವು ನೀಡುತ್ತಾ ಇದ್ರು. ಇಬ್ಬರು ಸ್ಥಳೀಯರನ್ನ ಬಂಧನ ಮಾಡಿದ್ದಾರೆ ಸೇನೆ. ಕುಲ್ಗಾಮ್ನಲ್ಲಿ ಇಬ್ಬರನ್ನ ಬಂಧಿಸಿದ ಭಾರತೀಯ ಸೇನೆ. ಮುಖ್ಯವಾಗಿ ಸ್ಥಳೀಯರ ಸಾಥಿಲ್ಲದೆ ಇಂತಹ ದೊಡ್ಡ ಘಟನೆ ಆಗ್ಲಿಕ್ಕಿಲ್ಲ. ಸ್ಥಳೀಯರೇ ಒಂದು ರೀತಿಯಾಗಿ ಕಂಡು ಕಾಣದಂತಹ ಉಗ್ರರಾಗಿ ವರ್ತನೆ ಮಾಡ್ತಾ ಇರ್ತಾರೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಕುದುರೆ ವ್ಯಾಪಾರಿ ಒಬ್ಬರ ಕುದುರೆ ಚಲಾವಣೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯ ಫೋಟೋ ಕೂಡ ಬಿಡುಗಡೆ ಆಗಿತ್ತು. ಒಬ್ಬ ಮಹಿಳೆ ಅದನ್ನ ತೆಗೆದಿದ್ರು. ಆ ವ್ಯಕ್ತಿಯೇ ಇದಕ್ಕೆ ಕಾರಣ ಎನ್ನುವ ಮೂಲಕವಾಗಿ ಕೂಡ ಅವನನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಅವನು ಕೂಡ ಇದರಲ್ಲಿ ಭಾಗಿಯಾಗಿದ್ದ ಎನ್ನುವ ಶಂಕೆ ಕೂಡ ವ್ಯಕ್ತವಾಗಿತ್ತು. ಆ ಪೈಕಿ ಈಗ ಇಬ್ಬರನ್ನ ಕೂಡ ಸ್ಥಳೀಯರನ್ನ ಬಂಧನ ಮಾಡಿದ್ದಾರೆ. ಇಬ್ಬರನ್ನ ಸೇನೆ ವಶಪಡಿಸಿಕೊಂಡಿದೆ. ಅವರಲ್ಲಿ ಇರ್ತಕ್ಕಂಥ ಗುಂಡು ಸೇರಿದಂತೆ ಗನ್ನುಗಳನ್ನ ಸೇರಿದಂತೆ ಎಲ್ಲವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಮುಖ್ಯವಾಗಿ ಉಗ್ರಗಾಮಿಗಳ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಸ್ಥಳೀಯರ ಸಾಥಿಲ್ಲದೆ ಇಂತಹ ಘಟನೆಗಳು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಿಲ್ಲ. ಯಾಕಂದ್ರೆ ಭದ್ರತೆ ಇರುತ್ತೆ, ಇಂಟೆಲಿಜೆನ್ಸ್ ಇರುತ್ತೆ, ಎಲ್ಲವನ್ನು ಕೂಡ ಮರೆಮಾಚಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಬೇರೆ ದೇಶಗಳಿಂದ ಅಥವಾ ಪಕ್ಕದ ಪಾಕಿಸ್ತಾನದಿಂದ ಏನಾದರೂ ಬಂದಿದ್ರೆ ಅವಾಗ ಗೊತ್ತಾಗ್ತಾ ಇತ್ತು ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ. ಆದ್ರೆ ಈ ಕಾಶ್ಮೀರದ ಪ್ರದೇಶದಲ್ಲಿ ಕಣಿವೆ ಪ್ರದೇಶದಲ್ಲೇ ಅಲ್ಲಿರ್ತಕ್ಕಂಥ ಸ್ಥಳೀಯ ನಿವಾಸಿಗಳೇ ಒಂದು ರೀತಿಯಲ್ಲಿ ಟೆರರಿಸ್ಟ್ ಆಗಿದ್ರೆ ಹೇಗೆ ಹುಡುಕೋದಕ್ಕೆ ಆಗುತ್ತೆ? ಇಂತಹ ಸಂದರ್ಭದಲ್ಲಿ ಕೂಡ ಸ್ಥಳೀಯರು ಪ್ಲಾನ್ ಮಾಡಿ ಸಾಥ್ ಕೊಟ್ಟಿದ್ದಾರೆ. ಉಗ್ರರ ವಿರುದ್ಧ ಪ್ರತಿಕಾರಕ್ಕೆ ಮುಂದಾಗಿದೆ ಸೇನೆ. ಈಗಾಗಲೇ ಗಡಿಯಲ್ಲಿ ಕೂಡ ಅಲರ್ಟ್ ಆಗಿದೆ. ಶಸ್ತ್ರಾಸ್ತ್ರ ಕೂಡ ರವಾನಿಸಿ ಅಲರ್ಟ್ ಆಗಿರುವಂಥದ್ದು. ಸೇನೆ ಕೂಡ ಉಗ್ರರ ವಿರುದ್ಧವಾಗಿ ಸೆದೆಬಡಿಯಲು ಕೂಡ ಭಾರತ ಹೊಸ ಪ್ಲಾನ್ ಮಾಡ್ತಾ ಇದೆ. ಹೊಸ ರಣತಂತ್ರಗಳನ್ನು ಕೂಡ ಹೇಳಿತಾ ಇದೆ. ಉಗ್ರರನ್ನ ಹುಡುಕಿ ಹುಟ್ಟಡಗಿಸಬೇಕಾಗುತ್ತೆ. ಪ್ರತಿಕಾರವನ್ನ ತೆಗೆದುಕೊಳ್ಳಲೇಬೇಕಾಗುತ್ತೆ. ಗಡಿಯಲ್ಲಿ ಅಲರ್ಟ್ ಆಗಿದೆ. ಶಸ್ತ್ರಗಳನ್ನ ಕೂಡ ಆ ಗಡಿ ಪ್ರದೇಶದಲ್ಲಿ ರವಾನೆ ಮಾಡಿದ್ದಾರೆ. ಸೆಕ್ಯೂರಿಟಿ ಕೂಡ ನಿರ್ಮಾಣವಾಗಿದೆ. ಉಗ್ರರನ್ನ ಸೆದೆಬಡಿಬೇಕಾಗುತ್ತೆ. ತಕ್ಕ ಮಟ್ಟಿಗಾದ ಉತ್ತರವನ್ನ ಪಾಕಿಸ್ತಾನಕ್ಕೆ ಕೊಡಬೇಕಾಗುತ್ತೆ. ಈಗಾಗಲೇ ಪಾಕಿಸ್ತಾನದ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳುವ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ನೀವು ಉಗ್ರರಿಗೆ ಫಂಡ್ ಅನ್ನ ಒದಗಿಸಿಕೊಟ್ಟು ಉಗ್ರರನ್ನ ಸಾಕ್ತಾ ಇದ್ದಾರೆ ಎನ್ನುವ ಪ್ರಶ್ನೆಗೆ ನಾವು ಅಮೆರಿಕಗಾಗಿ ನಾವು ಇಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅನ್ನುವ ಮೂಲಕವಾಗಿ ಅವರು ಉತ್ತರ ಕೊಡ್ತಾರೆ. ಆದ್ರೆ ಒಂದು ರೀತಿಯಾಗಿ ಉಗ್ರರಿಗೆ ಇವರೇ ಸಾಥ್ ಕೊಟ್ಟು ಇವರೇ ಬೆಳೆಸಿದ ಆ ಪಾಪಿ ಆ ದುಷ್ಟ ಜನಗಳನ್ನ ಇವರೇ ಆಹಾರ ಇಟ್ಟು ಮೇಯಿಸ್ತಾ ಕಾಶ್ಮೀರವನ್ನ ನಾವು ವಶಪಡಿಸಿಕೊಂಡೇ ಕೊಳ್ಳುತ್ತೇವೆ, ಅದು ಕಾಶ್ಮೀರ ನಮ್ಮದು ಅಂತ ಕೂಡ ಆ ರಾಜಕೀಯ ಭಾಷಣಗಳಲ್ಲಿ ಅವರು ಕೂಡ ಪಾಕಿಸ್ತಾನದಲ್ಲಿ ಎಷ್ಟೋ ಬಾರಿ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ ಅದೇ ರೀತಿ ಒಂದು ಭಾಷಣ ಆದ ನಂತರ ಇಂಥ ದಾಳಿ ಆಗುತ್ತೆ. ಅವರು ಹೇಳಿಕೆಯ ನಂತರ ರಣತಂತ್ರಗಳನ್ನ ಈ ರೀತಿಯಾಗಿ ನರಿಬುದ್ಧಿಗಳ ಮೂಲಕವಾಗಿ ಕಾಶ್ಮೀರದ ಕುಲ್ಗಾಮ್ ಪ್ರದೇಶದಲ್ಲಿ ಇಂತಹ ಘಟನೆ ಆಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ಪಾಕಿಸ್ತಾನವನ್ನ ಹುಟ್ಟಡಗಿಸಬೇಕಾಗಿದೆ, ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡಬೇಕಾದ ನಿಟ್ಟಿನಲ್ಲಿ ಕೂಡ ಭಾರತದ ಸೇನೆ ಸಜ್ಜಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಇಬ್ಬರನ್ನ ಕೂಡ ಸ್ಥಳೀಯ ನಿವಾಸಿಗಳು ಅವರಿಗೆ
ಬೆಂಬಲವನ್ನ ಕೊಟ್ಟಿದ್ರು, ಅವರಿಗೆ ಸಾಥ್ ಕೊಟ್ಟಿದ್ರು ಎನ್ನುವ ಮೂಲಕವಾಗಿ ಕೂಡ ಇಬ್ಬರನ್ನ ಬಂಧನ ಮಾಡಿದ್ದಾರೆ. ಈಗಾಗಲೇ ನಿನ್ನೆ ಉಗ್ರರಿಗೆ ಸಂಬಂಧಪಟ್ಟ ಕೆಲವು ಮನೆಗಳನ್ನ ಕೂಡ ಧ್ವಂಸ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಬಸವರಾಜ್. ಶ್ರೀಕಾಂತ್, ಈಗಾಗಲೇ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಏನು ಉಗ್ರರ ದಾಳಿ ಪ್ರಕರಣ ಏನಿದೆ, ಈ ಒಂದು ಹಿನ್ನೆಲೆಯಲ್ಲಿ ಭಾರತೀಯ ಸೇನೆ ಕೂಡ ಸಾಕಷ್ಟು ಕಾರ್ಯಾಚರಣೆಗೆ ಮುಂದಾಗಿರ್ತಕ್ಕಂಥದ್ದು. ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ಘಟನೆ ಏನಿದೆ, ಆ ಘಟನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಶೋಧ ಕಾರ್ಯಾಚರಣೆಯನ್ನು ಕೂಡ ನಮ್ಮ ಭಾರತೀಯ ಸೇನೆ ಕೂಡ ಕೈಗೊಂಡಿರ್ತಕ್ಕಂಥದ್ದು. ಅದರಂತೆ ಆ ಒಂದು ಉಗ್ರರು ಆ ಒಂದು ಸ್ಥಳನ ಐಡೆಂಟಿಫೈ ಮಾಡೋದಕ್ಕೆ ಮತ್ತೆ ಅಲ್ಲಿ ಅವ್ರಿಗೆ ಬರೋದಿಕ್ಕೆ ಯಾರು ಸಹಕಾರ ನೀಡಿದ್ರು ಅನ್ನುವಂಥದ್ದನ್ನ ಈಗಾಗಲೇ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಮತ್ತು ಭಾರತೀಯ ಸೇನೆ ಕೂಡ ಸಾಕಷ್ಟು ಕಾರ್ಯಾಚರಣೆ ನಡೆಸ್ತಾ ಇದೆ. ಅದರ ಭಾಗವಾಗಿ ನಿನ್ನೆಯೂ ಕೂಡ ಉಗ್ರ ಸಂಘಟನೆಯ ಒಂದು ಮುಖ್ಯ ಕೈವಾಡಿರ್ತಕ್ಕಂಥವ್ರನ್ನ ಮನೆ ಮೇಲೂ ಕೂಡ ದಾಳಿ ಕೂಡ ಮಾಡಿರ್ತಕ್ಕಂಥದ್ದು, ಆ ಮನೆ ಕೂಡ ಭಸ್ಮ ಆಗಿರ್ತಕ್ಕಂಥದ್ದು. ಅದಾದ ಬಳಿಕ ಇವತ್ತು ಇಬ್ರು ಉಗ್ರರ ಒಂದಿಷ್ಟು ಸೆರೆ ಇಡುವಂತಹ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ಸ್ಥಳೀಯರು ಅವರಿಗೆ ಒಂದಿಷ್ಟು ಸ್ಥಳ ಗುರುತಿಸ್ಲಿಕ್ಕೆ ಮತ್ತೆ ಅಲ್ಲಿ ಪ್ರವಾಸಿಗರು ಬರ್ತಾ ಇರೋದನ್ನ ಹೇಳೋದಕ್ಕೆ ಮತ್ತೆ ಅಲ್ಲಿ ಭದ್ರತಾ ಪಡೆಗಳು ಸೇನೆಗಳು ಇಲ್ಲದೆ ಇರ್ತಕ್ಕಂಥದ್ದು ವಿಚಾರ ಆಗಿರ್ಬೋದು. ಮತ್ತೆ ಅಲ್ಲಿ ವಾಹನಗಳು ಕೂಡ ಓಡಾಟ ಕೂಡ ಆಗಲ್ಲ, ಕುದುರೆಯಲ್ಲಿ ಬರಬೇಕು, ಇವೆಲ್ಲವನ್ನು ಕೂಡ ಮಾಹಿತಿಯನ್ನ ಅಲ್ಲಿರ್ತಕ್ಕಂಥ ಸ್ಥಳೀಯರಿಬ್ರು ರವಾನೆ ಮಾಡ್ತಾ ಇದ್ರು. ಸ್ಥಳೀಯರಿಂದಲೇ ಇದು ಸಾಧ್ಯವಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಏನು 26 ಜನನ ಪ್ರವಾಸಿಗರನ್ನ ಹತ್ಯೆ ಮಾಡ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಸ್ಥಳೀಯರ ಒಂದು ಮಾಹಿತಿಯ ಮೇರೆಗೆ ಇದು ಆಗಿರ್ತಕ್ಕಂಥದ್ದು ಅನ್ನುವಂಥದ್ದು ಕೂಡ ಒಂದಿಷ್ಟು ಭಾರತೀಯ ಸೇನೆ ಕೂಡ ಅನುಮಾನ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆ ಇಬ್ಬರನ್ನ ಈಗಾಗಲೇ ಬಂಧನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಹಾಗಾಗಿ ಶ್ರೀಕಾಂತ್, ಈಗಾಗಲೇ ಆ ಇಬ್ಬರನ್ನು ಕೂಡ ಬಂಧಿಸಿ ತೀವ್ರ ವಿಚಾರಣೆಯನ್ನು ಕೂಡ ಮತ್ತೆ ಅವರು ಇರ್ತಕ್ಕಂಥ ಮಾಹಿತಿ ಏನಿದೆ, ಅವ್ರು ಯಾವ ರೀತಿಯಾಗಿ ಸಹಕಾರಿ ಮಾಡ್ತಾ ಇದ್ರು, ಮತ್ತೆ ಇನ್ನೂ ಕೂಡ ಅವರು ಮಾಹಿತಿಯನ್ನ ರವಾನೆ ಮಾಡ್ತಾ ಇದ್ದಾರಾ ಅಥವಾ ಅಲ್ಲಿ ಉಗ್ರರ ಒಂದಿಷ್ಟು ಸ್ಥಳಗಳೇನಾದ್ರೂ ಇನ್ನು ಕೂಡ ಬೇರೆ ಬೇರೆ ಕಡೆ ಅವರು ಏನಾದ್ರು ಟೆಂಟ್ ಅನ್ನ ಹಾಕಿದಾರ ಅನ್ನುವಂಥದ್ದು, ಮತ್ತೆ ಯಾವ ರೀತಿಯಾಗಿ ಅವರು ಸಂದೇಶವನ್ನ ರವಾನೆ ಮಾಡ್ತಾ ಇದ್ರು, ಮತ್ತೆ ಅವರ ನಂಟಿರ್ತಕ್ಕಂಥವ್ರು ಯಾರಾದ್ರೂ ಇನ್ನು ಕೂಡ ಆ ಒಂದು ಪಹಲ್ಗಾಮ್ ಆಗಿರ್ಬೋದು ಅಥವಾ ಇನ್ನಿತರ ಅಲ್ಲಿ ಹತ್ತಿರ ಇರುವಂತಹ ಪ್ರದೇಶಗಳಲ್ಲಿ ಏನಾದ್ರೂ ವಾಸವಿದಾರ ಅನ್ನುವಂಥದ್ದನ್ನ ಮಾಹಿತಿಯನ್ನ ಈಗಾಗಲೇ ಭಾರತೀಯ ಸೇನೆ ಒಂದಿಷ್ಟು ಶೋಧ ಕಾರ್ಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಇಬ್ಬರನ್ನು ಕೂಡ ಬಂಧನ ಮಾಡಿರ್ತಕ್ಕಂಥದ್ದು. ಇನ್ನೂ ಕೂಡ ಅಲ್ಲಿರ್ತಕ್ಕಂಥ ಅಕ್ಕಪಕ್ಕ ಪ್ರದೇಶಗಳಲ್ಲಿ ಕೂಡ ಅವರ ಮಾಹಿತಿಯ ಮೇರೆಗೆ ಅವ್ರನ್ನ ಒಂದಿಷ್ಟು ಮಾಹಿತಿ ವಿಚಾರಿಸಿ ಇನ್ನೂ ಕೂಡ ಕಾರ್ಯಶೋಧನೆಯನ್ನು ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಶ್ರೀಕಾಂತ್.